ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಯಾಕಂದ್ರೆ 4 ದಿನದ ಅಂತರದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಹೈಕ್ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಬೆಳಗ್ಗೆದ್ದು ಕಣ್ಬಿಟ್ಟು ವೆಹಿಕಲ್ ಅನ್ನ ತೆಗೆಯದ ಬೇಡವಾ ಅಂತ 100 ಬಾರಿ ಯೋಚನೆ ಮಾಡಬೇಕು ಅಂತ ಪರಿಸ್ಥಿತಿ. ಕಾರಣ ಮತ್ತೆ ಬೆಲೆ ಏರಿಕೆ. ಅದಕ್ಕೆ ಆದಷ್ಟು ಈ ತಮ್ಮ ಸ್ವಂತ ವೆಹಿಕಲ್ಸ್ ಗಳನ್ನ ಬಿಟ್ಟು ಮೆಟ್ರೋ ಅಥವಾ ಬಸ್ ಇದನ್ನ ಅವಲಂಬನೆ ಆದ್ರೆ ಒಳ್ಳೆಯದು ಅಂತ. ಭಾರತದಲ್ಲಿ ಮತ್ತೆ ಬೆಲೆ ಏರಿಕೆಯ ಬಾಂಬ್. ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ ಕಾಣಿಸಿಕೊಂಡಿದೆ. ಪೆಟ್ರೋಲ್ ಡೀಸೆಲ್ ದರದಲ್ಲಿ 90 ಪೈಸೆ ಏರಿಕೆ ಆಗಿದ್ದು 4 ದಿನದಲ್ಲಿ 2ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರೋದು. ಕಳೆದ ವಾರವಷ್ಟೇ ಪೆಟ್ರೋಲ್ ಬೆಲೆಯಲ್ಲಿ ₹3 ಹೆಚ್ಚಳ ಆಗಿತ್ತು. ಸಾರ್ವಜನಿಕರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳೋದು ಫಿಕ್ಸ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಪೆಟ್ರೋಲ್ ದರ ₹107 11 ಪೈಸೆ ಇದ್ರೆ ಅದೇ ರೀತಿ ಡೀಸೆಲ್ ದರ ₹95 4 ಪೈಸೆ ಇದೆ ಅಂತೆ. ಗ್ರಾಹಕರಿಗೆ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳೇ ಅತಿ ದೊಡ್ಡ ಶಾಕ್ ಕೊಡ್ತಾ ಇರೋದು. ಹಂಗಾದ್ರೆ ಎಲ್ಲೆಲ್ಲಿ ಯಾವ ರೀತಿ ದರ ಏರಿಕೆ ಆಗಿದೆ ಅನ್ನೋದನ್ನ ಗಮನಿಸಿದ್ರೆ ನೀವು ಬೆಂಗಳೂರಲ್ಲಿ ಈ 4 ದಿನದಿಂದ ನೀವು ಗಮನಿಸಿದ್ರೆ ₹3 ಹೆಚ್ಚಳ ಆಗಿತ್ತು. ಈಗ 90 ಪೈಸೆ ಮತ್ತೆ ಹೆಚ್ಚುವರಿಯಾಗಿ ಹೆಚ್ಚಳ ಆಗಿರೋದು. ಅಲ್ಲಿಗೆ ಬೆಂಗಳೂರಲ್ಲಿ ಇವತ್ತು ನೀವು ಪೆಟ್ರೋಲ್ ಹಾಕಿಸ್ಕೊಳ್ಳಕ್ಕೆ ಹೋಗ್ತೀನಿ ಅಂತ ಅಂದ್ರೆ ₹107 ಕೊಡಬೇಕು 11 ಪೈಸೆ 1 ಲೀಟರ್ ಪೆಟ್ರೋಲ್ಗೆ. ಅದೇ ರೀತಿ ದೆಹಲಿ ಅಂತ ನೋಡಿದ್ರೆ ₹98 64 ಪೈಸೆ ಇದೆ. ಕೋಲ್ಕತ್ತಾ ನೋಡಿದ್ರೆ ಪೆಟ್ರೋಲ್ ದರ ₹109 ಕೊಟ್ಟು ಹಾಕಿಸ್ಕೊಳ್ಬೇಕು. ಮುಂಬೈಯಲ್ಲಿ ₹107 ಆಸ್ ಇಟ್ ಈಸ್ ನಮ್ಮ ಬೆಂಗಳೂರು ರೀತಿಯಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಚೆನ್ನೈಯಲ್ಲಿ ₹104 ಅಂತೆ 1 ಲೀಟರ್ ಪೆಟ್ರೋಲ್ ಇವತ್ತಿಗೆ ನೀವು ಹಾಕಿಸ್ಕೊಳ್ಳಕ್ಕೆ ಹೋಗ್ತೀನಿ ಅಂತ ಅಂದ್ರೆ. ಅದೇ ರೀತಿ ಡೀಸೆಲ್ ದರ ಎಷ್ಟಿದೆ ಅಂತ ನೋಡ್ತಾ ಇದ್ರೆ ಬೆಂಗಳೂರಿನಲ್ಲಿ ಇವತ್ತು ನೀವು 1 ಲೀಟರ್ ಡೀಸೆಲ್ ಹಾಕಿಸ್ಕೊಳ್ತೀನಿ ಅಂದ್ರೆ ₹95 4 ಪೈಸೆ ಕೊಡಬೇಕು. ದೆಹಲಿಯಲ್ಲಿ ₹91 ಇದೆ ಅಂತೆ ಡೀಸೆಲ್ ರೇಟ್. ಕೋಲ್ಕತ್ತಾದಲ್ಲಿ ₹96 7 ಪೈಸೆ, ಮುಂಬೈನಲ್ಲಿ ₹94 8 ಪೈಸೆ, ಚೆನ್ನೈನಲ್ಲಿ ₹96 11 ಪೈಸೆ ಇದೆ. ಇವತ್ತಿನಿಂದ ಹೆಚ್ಚುವರಿಯಾಗಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ 90 ಪೈಸೆ ಹೆಚ್ಚಳ ಆಗಿದ್ರೆ ದೆಹಲಿಯಲ್ಲಿ 87 ಪೈಸೆ ಹೆಚ್ಚಳ ಆಗಿದೆಯಂತೆ. ಕೋಲ್ಕತ್ತಾದಲ್ಲಿ 96 ಪೈಸೆ ಹೆಚ್ಚಳ ಆಗಿದೆ. ಇದು ಪೆಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿ ಡೀಸೆಲ್ನಲ್ಲೂ ಕೂಡ ₹91 ಪೈಸೆ ಹೆಚ್ಚಳ ಆಗಿರೋದು ಬೆಂಗಳೂರಿನಲ್ಲಿ. ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ನೋಡಿದ್ರೆ 91 ಪೈಸೆ ಅಲ್ಲೂ ಕೂಡ ಹೆಚ್ಚಳ ಆಗಿದೆ. ಕೋಲ್ಕತ್ತಾದಲ್ಲಿ 94 ಪೈಸೆ ಹೆಚ್ಚಳ ಆಗಿದೆ ಅಂತೆ ನೋಡಿ ಇವತ್ತು ಡೀಸೆಲ್ ರೇಟ್. ಎನಿವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿರೋದು ಒಂದು ಕಾರಣ ಆದರೆ ಮತ್ತೊಂದು ಕಡೆ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಒಂದು ರೀತಿ ಭಾರತಕ್ಕೆ ನೇರವಾದಂತಹ ಎಫೆಕ್ಟ್ ಕೊಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಮತ್ತು ಕಮರ್ಷಿಯಲ್ ಸಿಲಿಂಡರ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣ ಹಾರ್ಮುಜ್ ಜಲಸಂಧಿಯ ಮೂಲಕನೇ ತೈಲ ಸಾಗಾಟ ಆಗಬೇಕು, LPG ಸಾಗಾಟ ಆಗಬೇಕು. ಬಟ್ ಈಗ ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಪ್ರಾರಂಭ ಆದಾಗಿನಿಂದ ಭಾರತಕ್ಕೆ ಸಮರ್ಪಕವಾದಂತಹ ತೈಲ ಮತ್ತು LPG ಸಾಗಾಟ ಆಗ್ತಾ ಇಲ್ಲ. ಅದರ ಪರಿಣಾಮ ಇಷ್ಟು ದಿನಗಳಲ್ಲಿ ನಾವು ಪೆಟ್ರೋಲ್ ಡೀಸೆಲ್ ರೈಟ್ ಹೈಕ್ ಮಾಡಿಲ್ಲ, ಬಟ್ ಈಗ ಅನಿವಾರ್ಯ ಆಗಿ ಹೋಗಿದೆ ಹೈಕ್ ಮಾಡೋದು ಅನ್ನುವಂತಹ ವಿಚಾರವನ್ನ ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು. ಜೊತೆಗೆ ಕೇಂದ್ರದ ಕೈಯಲ್ಲೂ ಕೂಡ ಏನೂ ಇಲ್ಲ, ಪರಿಸ್ಥಿತಿಯನ್ನ ನಿಭಾಯಿಸಲೇಬೇಕು. ಹಾಗಾಗಿ ನೀವೆಲ್ಲ ಕೂಡ ಒಗ್ಗಟ್ಟಾಗಬೇಕು, ಜೊತೆ ನಿಲ್ಲಬೇಕು ಅನ್ನುವಂಥ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರೋದು. ಹೈದರಾಬಾದ್ನಲ್ಲಿ ಯಾವಾಗ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಕೆ ಮಾಡಿ ಅಂತ ಹೇಳಿದ್ರು ಅಲ್ಲಿಂದಲೇ ನೇರವಾಗಿ ಒಂದು ಸಂದೇಶ ದೇಶವಾಸಿಗಳಿಗೆ ಪೆಟ್ರೋಲ್ ಡೀಸೆಲ್ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಆತಂಕದ ಮಧ್ಯದಲ್ಲಿ ರೇಟ್ ಹೈಕ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಅದರಂತೆ ₹3 ಹೆಚ್ಚಳ ಆಗಿತ್ತು. ಅದಾದ ಬಳಿಕ ಇಲ್ಲಿಗೆ ಸ್ಟಾಪ್ ಅಂತ ಅಂದ್ರೆ ಇಲ್ಲ, ಮತ್ತೆ 4 ದಿನಕ್ಕೆ ಒಂದು ಸುದ್ದಿ ಕೇಳ್ತಾ ಇದೀವಿ 90 ಪೈಸೆ ಮತ್ತೆ ಹೆಚ್ಚಳ ಆಗಿದೆ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇವತ್ತು ನೀವೇನಾದ್ರೂ ಮತ್ತೆ ಪೆಟ್ರೋಲ್ ಬಂಕ್ಗಳಿಗೆ ಹೋಗಿ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ತೀರಿ ಅಂದ್ರೆ ಹೆಚ್ಚುವರಿಯಾಗಿ ನೀವು ಕೊಡೋ ದುಡ್ಡಿಗಿಂತ 90 ಪೈಸೆ ಹೆಚ್ಚಳ ಕೊಟ್ಟೆ 1 ಲೀಟರ್ ಪೆಟ್ರೋಲು 1 ಲೀಟರ್ ಡೀಸೆಲ್ ಹಾಕಿಸ್ಕೊಳ್ತೀನಿ ಅಂದ್ರೂ ಕೂಡ ಹೆಚ್ಚುವರಿಯಾಗಿ ದುಡ್ಡು ಕೊಟ್ಟೆ ಹಾಕಿಸ್ಕೊಳ್ಬೇಕು ಅಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಅಗೇನ್ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹೆಂಗಿದೆ ಅಂತ ಜನರ ರಿಯಾಕ್ಷನ್ ಇವತ್ತು ಬೆಳ್ಳಂಬೆಳಗ್ಗೆ ಎದ್ದಾಗ ಇಂಥ ಸುದ್ದಿ ಕೇಳಿದಾಗ ಮತ್ತೆ ಹೈಕ್ ಆಯ್ತಾ ಅನ್ನೋ ಶಾಕ್ ಹೇಗೆ ಅಂತ? ಖಂಡಿತವಾಗ್ಲೂ ಶ್ರುತಿ, ಕಳೆದ ಅಂದ್ರೆ ಮೇ 15ನೇ ತಾರೀಕು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿತ್ತು. ಇದ್ರ ಬೆನ್ನಲ್ಲೇ ಇವತ್ತು ಮತ್ತೆ ಪೆಟ್ರೋಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ 95 ಪೈಸೆ ಹಾಗೆ ಡೀಸೆಲ್ 91 ಪೈಸಾ ಏರಿಕೆ ಆಗಿದೆ. ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ. ಯಾಕೆಂತಂದ್ರೆ ಕಳೆದ 5 ದಿನಗಳ ಹಿಂದೆ ಅಷ್ಟೇ ದರ ಹೆಚ್ಚಳ ಆಗಿತ್ತು. ಸೊ ಇನ್ನು ಹೆಚ್ಚಳ ಆಗುತ್ತೆ ಅನ್ನೋಂಥ ನಿರೀಕ್ಷೆ ಇದ್ರೂ ಕೂಡ ಇನ್ನೂ 1 ತಿಂಗಳು ನಂತರ
₹1 ಜಾಸ್ತಿ ಆಗ್ಬೋದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ದೇಶದ ಜನರಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಎದ್ದು ಪೆಟ್ರೋಲ್ ಬಂಕ್ಗೆ ಹೋದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗಿದೆ. ಯಾಕೆಂತಂದ್ರೆ ಯಾರು ನಿರೀಕ್ಷೆ ಅಂದ್ರೆ 10 ಪೈಸೆ 20 ಪೈಸೆ ಜಾಸ್ತಿ ಆಗ್ಬೋದು ಅಂತ ಇದ್ರೂ ಕೂಡ 95 ಪೈಸೆ ಪೆಟ್ರೋಲ್ ಮತ್ತೆ 91 ಪೈಸೆ ಡೀಸೆಲ್ ಏರಿಕೆ ಆಗಿರುವಂತದ್ದನ್ನು ನೋಡ್ತಾ ಹೋಗೋದಾದ್ರೆ ಕಳೆದ 5 ದಿವಸದಲ್ಲಿ ಪೆಟ್ರೋಲ್ 1 ಲೀಟರ್ಗೆ ₹4.22 ಮತ್ತೆ ಡೀಸೆಲ್ ₹4.3 ಜಾಸ್ತಿ ಆಗಿದೆ. ಎಲ್ಲೋ ಒಂದ್ ಕಡೆ ಮಧ್ಯಪ್ರಾಚ್ಯ ಯುದ್ಧ ನಡೀತಾ ಇರೋ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಾವು ದರವನ್ನ ಹೆಚ್ಚಳ ಮಾಡಿದ್ದನ್ನ ನಾವು ಸ್ವಾಗತ ಅಂದ್ರೆ ಒಪ್ಕೊಳ್ಳಬೇಕಾಗತ್ತೆ. ಆದ್ರೆ ಇಷ್ಟ್ರ ಮಟ್ಟಿಗೆ ದರ ಹೆಚ್ಚಳ ಮಾಡಿರುವಂತದ್ದು ಸರಿಯಲ್ಲ ಅನ್ನುವಂತ ಒಂದು ಆಕ್ರೋಶವನ್ನ ವಾಹನ ಸವಾರರು ಮಾಡ್ತಿದ್ದಾರೆ. ಜೊತೆಗೆ ಬಂಕ್ ನ ಮಾಲೀಕರು ಕೂಡ ಮತ್ತೊಂದು ಸುಳಿವನ್ನ ಕೊಡ್ತಿದ್ದಾರೆ. ಇದು ಕೇವಲ ಇಷ್ಟಕ್ಕೆ ನಿಲ್ಲೋದಿಲ್ಲ, ಇನ್ನೂ ಕೂಡ ಹೆಚ್ಚಳ ಆಗತ್ತೆ. ಇನ್ನ 15ರಿಂದ 20 ದಿನದ ಒಳಗಡೆ ಮತ್ತೆ ಪ್ರತಿ ಲೀಟರ್ ಪೆಟ್ರೋಲ್ಗೆ ₹1 ರಿಂದ ₹2 ಮತ್ತೆ ಡೀಸೆಲ್ಗೆ ₹2 ರಿಂದ ₹3 ಜಾಸ್ತಿ ಆಗುವಂತ ಸಾಧ್ಯತೆಗಳಿದಾವೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನ ಕೊಡ್ತಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಪ್ರಧಾನಿ ಮೋದಿನೂ ಕೂಡ ಒಂದು ಕರೆಯನ್ನ ಕೊಟ್ಟಿದ್ರು, ಪೆಟ್ರೋಲ್ ಮತ್ತೆ ಡೀಸೆಲ್ ಅನ್ನ ಮಿತವಾಗಿ ಬಳಸಿ ಅಂತ ಹೇಳಿ. ಇದ್ರ ಬೆನ್ನಲ್ಲೇ ಈಗ ದರ ಏರಿಕೆ ಆಗ್ತಿರೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಪ್ರಧಾನಿ ಮೋದಿ ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ಸಾಧ್ಯ ಆದಷ್ಟು ಪೆಟ್ರೋಲ್ ಮತ್ತೆ ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡಬೇಕು. ಇಲ್ಲ ಅಂತಂದ್ರೆ ನಮ್ಮ ಜೇಬಿಗೆ ಕತ್ತರಿ ಬೀಳುವಂತದ್ದು ಗ್ಯಾರಂಟಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವತ್ತಿನ ದರ ಏರಿಕೆಯನ್ನ ನಾವು ನೋಡಿದ್ರೆ. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.